ಅಪ್ರಾಪ್ತ ಬಾಲಕಿಗೆ ಅಶ್ಲೀಲ ಮೆಸೇಜ್ ಮಾಡಿದ ಆರೋಪ ಹಲ್ಲೆಯನ್ನ ಮಾಡಲಾಗಿದೆ. ಭದ್ರಾವತಿಯಲ್ಲಿ ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಅಬ್ದುಲ್ ಫರ್ಹಾನ್ ಎಂಬ ಯುವಕನ ಮೇಲೆ ನಡೆದಂತ ಭೀಕರ ಹಲ್ಲೆ ಅಂದ್ರೆ ಅಪ್ರಾಪ್ತೆಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದಂತೆ ಯುವಕ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಭದ್ರಾವತಿಯಲ್ಲಿ ಆಗಿರುವಂತದ್ದು. ಅಬ್ದುಲ್ ಫರ್ಹಾನ್ ಎಂಬ ಯುವಕ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದಂತೆ. ಭದ್ರಾವತಿ ತಾಲೂಕಿನ ಅರಳಹಳ್ಳಿಯ ನಿವಾಸಿ ಈತ ನಡು ಬೀದಿಯಲ್ಲಿ ಓಡಿಸಿ ಹಲ್ಲೆ ಮಾಡಿದ್ದಾರೆ. ಆ ದೃಶ್ಯ ಸೆರೆಯಾಗಿದೆ. ಈಗ ಮಾರಣಾಂತಿಕ ಹಲ್ಲೆಯಿಂದಾಗಿ ಅಬ್ದುಲ್ ಫರ್ಹಾನ್ ಕೈ ಕಟ್ಟಾಗಿದೆ. ಘಟನೆಯ ಸಂಬಂಧ ಹಲ್ಲೆ ಮಾಡಿದ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಅಪ್ರಾಪ್ತೆಗೆ ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದಂತೆ ಈತ. ಹಾಗಾಗಿ ಅಪ್ರಾಪ್ತಿಯ ಕಡೆಯವರು ಈತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಭದ್ರಾವತಿಯಲ್ಲಿ ಅಬ್ದುಲ್ ಫರ್ಹಾನ್ ಎಂಬ ಯುವಕನ ಮೇಲೆ ಆ ಅಪ್ರಾಪ್ತೆಯ ಕಡೆಯವರು ಹಲ್ಲೆಯನ್ನ ಮಾಡಿರುವುದು. ಭದ್ರಾವತಿ ತಾಲೂಕಿನ ಅರಳಹಳ್ಳಿಯ ನಿವಾಸಿ ಈತ ನಡು ಬೀದಿಯಲ್ಲಿ ಅಟ್ಟಾಡಿಸಿ ಈತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಆ ಒಂದು ದೃಶ್ಯವೂ ಕೂಡ ಸೆರೆಯಾಗಿದೆ. ಮಾರಣಾಂತಿಕ ಹಲ್ಲೆಯಿಂದಾಗಿ ಈ ಅಬ್ದುಲ್ ಫರ್ಹಾನ್ನ ಕೈ ಕಟ್ಟಾಗಿದೆ ಅನ್ನೋ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಎಸ್, ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿರುವಂಥ ದೃಶ್ಯ ಇದು. ಆರೋಪಿ ಒಂದು ಕಡೆ ಫೋಟೋಗಳನ್ನು ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಅಟ್ಟಾಡಿಸಿ ಎಸ್ ಓಡೋಗ್ತಾರೆ ನೋಡಿ. ಒಬ್ಬ ಮೊದಲು ಓಡೋಗ್ತಾನೆ, ಆಮೇಲೆ ಒಂದಿಬ್ಬರು ಆತನ ಹಿಂದೆನೇ ಓಡೋಗ್ತಾರೆ. ಅಂದರೆ ಇದು ರಾತ್ರಿ ಸಮಯ ಆಲ್ಮೋಸ್ಟ್. ಸೊ ಅಲ್ಲೆಲ್ಲ ಜನ ಓಡಾಡ್ತಾ ಇರುವಂಥ ಸಂದರ್ಭನೇ ಅದು, ಆ ಸಮಯನೇ. ಆ ಸಂದರ್ಭದಲ್ಲಿ ಅಟ್ಟಾಡಿಸಿ ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಅಂದರೆ ಕೈ ಕಟ್ಟಾಗಿದೆ ಆತನದ್ದು. ಅಬ್ದುಲ್ ಫರ್ಹಾನ್ ಅಶ್ಲೀಲವಾಗಿ ಏನು ಮೆಸೇಜ್ ಮಾಡಿದ್ನಲ್ಲ, ಆ ಯುವಕನ ಕೈ ಕಟ್ಟಾಗಿದೆ. ಅಷ್ಟು ದ್ವೇಷ, ಅಷ್ಟು ಸಿಟ್ಟಿನಿಂದ ಆತನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಅಪ್ರಾಪ್ತೆಗೆ ಈತ ಅಶ್ಲೀಲ ಸಂದೇಶವನ್ನ ಮಾಡಿದ್ರೆ ಅದು ಕೂಡ ತಪ್ಪು. ಬಟ್ ಅದನ್ನ ಯಾವ ರೀತಿಯಾಗಿ ತಿಳಿ ಹೇಳ್ಬೋದಾಗಿತ್ತು, ಅದನ್ನ ಮಾಡಿಲ್ಲ. ಕಾನೂನನ್ನ ಕೈಗೆ ತೆಗೆದುಕೊಂಡು ಈತನ ಕೈಯೇ ಕಟ್ ಮಾಡಿದ್ದಾರೆ. ಸರ್ ನಮಸ್ತೆ ಸರ್. ನಾವು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಅರಳಹಳ್ಳಿಯಲ್ಲಿ ವಾಸವಾಗ್ತಾ ಇರೋದು ಸರ್. ನನ್ನ ಹೆಸರು ಆಮಿನಾಬಿ ಸರ್. ನನಗೆ 3 ಜನ ಮಕ್ಕಳಿದ್ದು 2 ಸಣ್ಣವರಿದ್ದಾರೆ. ಇವನೇ ದೊಡ್ಡವನು ಸರ್, ನನ್ನ ಮಗ ಅಬ್ದುಲ್ ಫರ್ಹಾನು. ಇವನಿಂದನೇ ನನ್ನ ಮನೆ ನಡೆಯೋದು. ನೆನ್ನೆ ತಾನೇ ಕೆಲಸದಿಂದ ಬಂದು ದಾರಿಯಲ್ಲಿ ಹೋಗುವಾಗ ಅವನಿಗೆ 7-8 ಜನ ಹಿಡ್ಕೊಂಡು ಹೊಡೆದು ಕೈಯೆಲ್ಲ ಕತ್ತರಿಸಿ ಅವನಿಗೆ ಗಾಯ ಮಾಡಿದ್ದಾರೆ ಸರ್. ನಾವು ಇಲ್ಲಿ ಮಂಗಳೂರು ಆಸ್ಪತ್ರೆಯಲ್ಲಿದ್ದೀವಿ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಸರ್. ನೋಡಿರಿ ಸರ್, ಇಲ್ಲಿ ಕೈಯೆಲ್ಲ ಕತ್ತರಿಸಾಗಿದ್ದಾರೆ ಸರ್. ಸುಮ್ಮನೆ ನಡ್ಕೊಂಡು ಹೋಗೋದಿಗೆ ಹಿಂದೆಯಿಂದ ವಾರ್ ಮಾಡಿ ನೋಡಿ ಸರ್ ಹೆಂಗೆ ಮಾಡಿದ್ದಾರೆ. ಸರ್ ನಮಸ್ತೆ ಸರ್. ನಾವು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ